ಈ KCET ಮತ್ತೆ ಕಾಂಪಿಟೇಟಿವ್ ಎಕ್ಸಾಮ್ ಎರಡು ಎಕ್ಸಾಮು ಕೂಡ ಕರ್ನಾಟಕದ ಮಕ್ಕಳು ಬರೀಬಹುದು. ಈಗ ಈ ಎರಡರಲ್ಲಿ ಮೇನ್ ಡಿಫರೆನ್ಸ್ ಏನು ಸ್ಟೂಡೆಂಟ್ಸ್? ಫಾರ್ ಎಕ್ಸಾಂಪಲ್ ನಿಮಗೆ KCET ಮತ್ತೆ ಕಾಂಪಿಟೇಟಿವ್ ಎರಡರಲ್ಲೂ ಕೂಡ ಒಂದು ಮೀಡಿಯಂ ರ್ಯಾಂಕ್ ಬಂದಿದೆ ಅನ್ಕೊಳ್ಳಿ, ಮೀಡಿಯಂ ರ್ಯಾಂಕ್. ಈಗ ಸೇಮ್ ರ್ಯಾಂಕ್ ಎರಡು ಕಡೆನು, ಬಟ್ ಆ ಕಾಲೇಜ್ ಸೀಟು ನಿಮ್ಗೆ ಸಿಗ್ಬೇಕಾದ್ರೆ ಇಲ್ಲಿ ನೀವು ಲಕ್ಷಗಟ್ಟಲೆ ಕೊಡ್ಬೇಕಾಗತ್ತೆ ಫೀಸು, ಬಟ್ ಇಲ್ಲಿ ನಿಮ್ಗೆ ಥೌಸಂಡ್ಸ್ ಆಫ್ ರುಪೀಸ್ ಇರುತ್ತೆ. ಸೊ KCET ಇಂದ ಅಕಸ್ಮಾತ್ ನಿಮ್ದು ಒಳ್ಳೆ ರ್ಯಾಂಕ್ ಬಂದ್ರೆ ಫೀಸ್ ತುಂಬಾ ಕಮ್ಮಿ ಆಗುತ್ತೆ. ಕಾಂಪಿಟೇಟಿವ್ ಇಂದ ಆಬ್ವಿಯಸ್ಲಿ ನಿಮ್ದು ಫೀಸ್ ತುಂಬಾ ಜಾಸ್ತಿ ಆಗುತ್ತೆ. ಫಸ್ಟ್ ಮೇನ್ ಥಿಂಗ್. ತುಂಬಾ ಸ್ಟೂಡೆಂಟ್ ಅನ್ಕೋತಾರೆ, ಸರ್ ನಾನು KCET ಎಕ್ಸಾಮ್ ಬರಿಬೇಕಾ, ಐ ಎಮ್ ಅ PCMB ಸ್ಟೂಡೆಂಟ್ ಅನ್ಸುತ್ತಾ ಮಕ್ಳೇ? ಸ್ಟೂಡೆಂಟ್ಸ್ ಕೇಳಿಸ್ಕೊಳ್ಳಿ, KCET ಎಕ್ಸಾಮ್ ನಿಮಗೆ ಬರೀ ಇಂಜಿನಿಯರಿಂಗ್ ಮಾತ್ರ ಅಲ್ಲ, ನಿಮ್ಗೆ ಇಂಜಿನಿಯರಿಂಗ್ ಜೊತೆಗೆ ನಿಮ್ಗೆ B.Pharm, D.Pharm, ನರ್ಸಿಂಗ್, ಬೇರೆ ಬೇರೆ ಅದರ್ ಕೋರ್ಸಸ್, ವೆಟರ್ನರಿ ಸೈನ್ಸಸ್ ಎಲ್ಲ ಸಿಗ್ಬಹುದು. ಸೊ ಪ್ಲೀಸ್ 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 ಐ ಹೋಪ್ ನೀವು ಎರಡೂ ಕೂಡ ಅಪ್ಲೈ ಮಾಡಿದೀರಾ. ಸೊ ಈ ವಿಡಿಯೋ ನಿಮ್ಗೆ ಎರಡು ಎಕ್ಸಾಮ್ದು ಡಿಫರೆನ್ಸ್, ವಾಟ್ ಇಸ್ ದ ಕಾಂಪಿಟೇಷನ್ ದಿಸ್ ಇಯರ್, ಫೀ ಸ್ಟ್ರಕ್ಚರ್ ಏನು, ಜನರಲ್ ಆಗಿ ಯಾವ ಕಾಲೇಜ್ ನಿಮ್ಗೆ ಸಿಗ್ಬೋದು, ಎವ್ರಿ ಸಿಂಗಲ್ ಇನ್ಫಾರ್ಮೇಶನ್ ನ ಈ ವಿಡಿಯೋ ಕೊಡ್ತೀನಿ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಕೆ ಮುಂಚೆ ಎಲ್ಲರೂ ಕೂಡ ಬೇಗ ಹೋಗ್ಬಿಟ್ಟು ಈ ವಿಡಿಯೋನ ಲೈಕ್ ಮಾಡೋದು ಮರಿಬೇಡಿ. ಯಾಕಂದ್ರೆ ಇಫ್ ಯು ವಾಂಟ್ ಮೋರ್ KCET ವಿಡಿಯೋಸ್, ಐ ಆಮ್ ಹಿಯರ್ ಫಾರ್ ಯು ಸ್ಟೂಡೆಂಟ್ಸ್. ಓಕೆನಾ? ಸೊ ಎರಡು ಎಕ್ಸಾಮ್ ಸ್ಟೂಡೆಂಟ್ಸ್ ನಿಮ್ಗೆ ಫುಲ್ ಫಾರ್ಮ್ ಗೊತ್ತಾಗಿರುತ್ತೆ. ನಿಮ್ಗೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ, ಇಲ್ಲಿ ಕನ್ಸಾರ್ಟಿಯಂ ಆಫ್ ಮೆಡಿಕಲ್ ಇಂಜಿನಿಯರಿಂಗ್ ಅಂಡ್ ಡೆಂಟಲ್ ಕಾಲೇಜಸ್ ಆಫ್ ಕರ್ನಾಟಕ, ಕಾಮಿಡಿಗೆ KEA. ಈಗ ಸ್ಟೂಡೆಂಟ್ಸ್, ಈಗ ಫಸ್ಟ್ ಆಫ್ ಆಲ್ ಫಸ್ಟ್ ಮೇನ್ ಡಿಫರೆನ್ಸ್ ಏನಿದೆ ನಿಮ್ದು, KCET ಎಕ್ಸಾಮು ಬರೀ ಕರ್ನಾಟಕದ ಮಕ್ಕಳಿಗೆ ಮಾತ್ರ ಇದು. ಬೇರೆಯವ್ರು ಯಾವುದೇ ಸ್ಟೇಟ್ ಅವರು ಈ ಎಕ್ಸಾಮ್ ನ ಬರೆಯಕ್ಕಾಗಲ್ಲ. ಅಂದ್ರೆ ಅವ್ರ ಹತ್ರ ಅಕಸ್ಮಾತ್ ಹೆಂಗೋ ಮಾಡಿ ಡೊಮಿಸೈಲ್ ಸರ್ಟಿಫಿಕೇಟ್ ಇದ್ರೆ ಮಾಡಬಹುದು. ಬಟ್ ಕರ್ನಾಟಕದಲ್ಲಿ ನೀವಿದ್ರೆ, ಮಂಡ್ಯ ಆಗಿರ್ಬೋದು, ಮೈಸೂರು ಆಗಿರ್ಬೋದು, ಬೆಂಗಳೂರು ಆಗಿರ್ಬೋದು, ಎಲ್ಲಾದ್ರೂ ಆಗಿರ್ಬೋದು, ನೀವು ಕರ್ನಾಟಕದಲ್ಲಿ ಇದ್ರೆ ಎರಡು ಎಕ್ಸಾಮ್ ಬರೀಬಹುದು. ಸೊ ಓನ್ಲಿ ಸ್ಟೂಡೆಂಟ್ಸ್ ಏನಿದು, ದಿಸ್ ಇಸ್ ಓನ್ಲಿ ಫಾರ್ ಕರ್ನಾಟಕ ಸ್ಟೂಡೆಂಟ್ಸ್. ಗವರ್ಮೆಂಟ್ ಸೀಟು, ಪ್ರೈವೇಟ್ ಸೀಟು ಎರಡು ಸಿಗುತ್ತೆ ನಿಮ್ಗೆ ಇಲ್ಲಿ. ಬಟ್ ಅದೇ ಕಾಂಪಿಟೇಟಿವ್ ಸ್ಟೂಡೆಂಟ್ಸ್, ಈ ಕಾಂಪಿಟೇಟಿವ್ ಎಕ್ಸಾಮು ಆಲ್ ಇಂಡಿಯಾ ಲೆವೆಲ್ ಎಕ್ಸಾಮ್ ಇದು ಮತ್ತೆ JEE ಆಗಿರ್ಬೋದು, ನೀಟ್ ಆಗಿರ್ಬೋದು, ಇದೆಲ್ಲ ಆಲ್ ಇಂಡಿಯಾ ಲೆವೆಲ್ ಎಕ್ಸಾಮ್ಸ್. ಬಟ್ ಈ ಎಕ್ಸಾಮ್ ಮೇನ್ ಯಾರಿಗಿದು, ಈ ಎಕ್ಸಾಮ್ ಇರೋದು ಪ್ರೈವೇಟ್ ಕಾಲೇಜಸ್ ಇನ್ ಕರ್ನಾಟಕಗೋಸ್ಕರ ಮೇನ್ಲಿ ಇರೋದು. ಓಕೆನಾ? ಬೇರೆ ಕಾಲೇಜ್ ಇರುತ್ತೆ, ಬೇರೆ ಸ್ಟೇಟ್ ಅಲ್ಲಿ ಇರುತ್ತೆ, ಬಟ್ ಕಾಂಪಿಟೇಟಿವ್ ಸ್ಟೂಡೆಂಟ್ಸ್ ಇಂದ ಕಾಂಪಿಟೇಟಿವ್ ಎಕ್ಸಾಮ್ ಇಂದ ನಿಮ್ಗೆ ಬೇರೆ ಸ್ಟೇಟ್ ಅವರು ನಮ್ಮ ಕರ್ನಾಟಕಕ್ಕೆ ಬರ್ತಾರೆ ಓದೋದಕ್ಕೆ. ಸೊ ಸ್ಟೂಡೆಂಟ್ ಇದೇ ಮಾತು ಹೇಳ್ತೀನಿ, ಯಾವಾಗ ಹೇಳ್ತೀನಿ, ನಿಮ್ದು ಸ್ಟೇಟ್ ಇದು, ನಮ್ ಸ್ಟೇಟ್ ಇದು, ನಮ್ ಕಾಲೇಜ್ ಇದು, ಯಾಕೆ ಬೇರೆಯವ್ರಿಗೆ ಸೀಟ್ ಬಿಟ್ಕೊಡ್ಬೇಕು? ಸೊ ಅಡ್ವಾಂಟೇಜ್ ತಗೊಳ್ಳಿ, KCET ಅಡ್ವಾಂಟೇಜ್ ತಗೊಳ್ಳಿ, ಒಳ್ಳೆ ಮಾರ್ಕ್ಸ್ ತಗೊಳ್ಳಿ, ಕಮ್ಮಿ ಫೀಸ್ ಒಂದು ಸೀಟ್ ಸಿಗುತ್ತೆ ನಿಮ್ಗೆ. ಸೊ ಪ್ಲೀಸ್ KCET ನೀವು ಬೇಕಾ ಬಿಟ್ಟು ತನಕ ಹೋಗ್ಬೇಡಿ, ಬೋರ್ಡ್ ಎಕ್ಸಾಮ್ ತರ ಅವನಿಸ್ತಿ ಆಮೇಲೆ. ಓಕೆನಾ? ಈಗ ಡಿಫ್ರೆನ್ಸ್ ಏನ್ ಬರುತ್ತೆ ನೋಡಿ, ಇಲ್ಲಿ ಕಂಡಕ್ಟಿಂಗ್ ಬಾಡಿ ಡನ್. ಕಾಲೇಜಸ್ ಇಲ್ಲಿ ಗವರ್ಮೆಂಟ್, ನಿಮ್ಗೆ ಪ್ರೈವೇಟ್ ಎರಡು ಸಿಗುತ್ತೆ, ಇಲ್ಲಿ ಪ್ರೈವೇಟ್ ಮಾತ್ರ ಇದು. ಫೀಸ್ ನೋಡಿ ಸ್ಟೂಡೆಂಟ್ಸ್, ಫೀಸ್ ಇಲ್ಲಿ ಅಕಸ್ಮಾತ್ ಫೀಸ್ 36,000 ಇದ್ರೆ ಅದೇ ಇಲ್ಲಿ 1.2 lakhs ಇರುತ್ತೆ ಪರ್ ಇಯರ್. ಸೊ ಫೀಸ್ ಡಬಲ್ ತ್ರಿಬಲ್ ಆಗ್ಬೋದು ಕಾಮಿಡಿಕೆ ಇಂದ. ಸೊ ಅದೇ ನಾವು ಮಕ್ಕಳಿಗೆ ಹೇಳೋದು, ಪ್ಲೀಸ್ KCET ಎಕ್ಸಾಮ್ ನ ಸೀರಿಯಸ್ ತಗೊಳ್ಳಿ, ತುಂಬಾ ಹಣ ಉಳಿಸಬಹುದು, ನೀವು ತುಂಬಾ ಕಾಸು ಉಳಿಸಬಹುದು, ತೊಂದ್ರೆ. ಈಗ ಅಡ್ಮಿಷನ್ ಸ್ಟೂಡೆಂಟ್ಸ್ ಇಲ್ಲಿ 50% ನಿಮ್ದು KCET ಎಕ್ಸಾಮ್ ಬರೀತಿರಲ್ಲ ಅದ್ರ ಮಾರ್ಕ್ಸ್, 50% ನಿಮ್ದು 12th ಮಾರ್ಕ್ಸ್, ಯಾವ್ದು PU ಮಾರ್ಕ್ಸ್ ಇರುತ್ತಲ್ಲ, ಈ ಎಕ್ಸಾಮ್ ಬರೀತಿರಲ್ಲ ನೀವು, PU ಮಾರ್ಕ್ಸ್ ತಗೋತಾರೆ. ಬಟ್ ಇಲ್ಲಿ ನಿಮ್ದು ಕಾಂಪಿಟೇಟಿವ್ ಸ್ಕೋರ್ ಮಾತ್ರ. ಇಲ್ಲಿ ಇಂಜಿನಿಯರಿಂಗ್, ಫಾರ್ಮಸಿ, ಅಗ್ರಿಕಲ್ಚರ್ ಆಗಿರ್ಬೋದು, ಹಾರ್ಟಿಕಲ್ಚರ್ ಆಗಿರ್ಬೋದು, GK ಎಲ್ಲ ಅದೆಲ್ಲ ಸಿಗ್ಬೋದು ಇಲ್ಲಿಂದ. ಇದು ಇಂಜಿನಿಯರಿಂಗ್ ಮಾತ್ರ ಮಕ್ಕಳೇ. ಇಲ್ಲಿ ನೋಡಿ, ಮೋಸ್ಟ್ಲಿ ಕರ್ನಾಟಕ ಎಕ್ಸಾಮ್ ಸೆಂಟರ್ ಅಕ್ರಾಸ್ ಇಂಡಿಯಾ ಇರುತ್ತೆ. ಮೋಡ್ ಆಫ್ ಎಕ್ಸಾಮಿನೇಷನ್ OMR ಶೀಟು ನಾರ್ಮಲ್. ಡ್ಯೂರೇಷನ್ ನೋಡ್ಕೊಂಬಿಡಿ ಸ್ಟೂಡೆಂಟ್ಸ್, ಇಲ್ಲಿ ನಿಮ್ಗೆ ಎರಡು ಎಕ್ಸಾಮ್ ಇರುತ್ತೆ ಸಪ್ರೇಟ್ ಆಗಿ, ನಿಮ್ದು ಎರಡು ಪೇಪರ್ ಇರುತ್ತೆ ನಿಮ್ಗೆ ಆತರ ಇಲ್ಲಿ. ಓಕೆನಾ? ಆಮೇಲೆ ಸ್ಟೂಡೆಂಟ್ ನಿಮ್ಗೆ ಹಾಗೆ ನೆನಪಿರಬೇಕು, ಇದ್ರದ್ದು ನಿಮ್ದಾಗ್ಲೇ ಎಕ್ಸಾಮ್ದು, ಈ ಎಕ್ಸಾಮ್ದು KCET ಎಕ್ಸಾಮ್ ನಿಮ್ದು ಟೈಮ್ ಟೇಬಲ್ ಆಗ್ಲೇ ಬಂದಿದೆ. ಟೈಮ್ ಟೇಬಲ್ ನಿಮ್ಗೆ ಗೊತ್ತಿಲ್ಲ ಕೇಳಿ, ಕಮೆಂಟ್ ಅಲ್ಲಿ ಹಾಕ್ತೀನಿ, ನಾನೇ ಹಾಕ್ತೀನಿ ಕಮೆಂಟ್ ಅಲ್ಲಿ ಟೈಮ್ ಟೇಬಲ್ ಡೇಟ್ ನ. ಕ್ವಶನ್ಸ್ ನೋಡ್ಕೊಳ್ಳಿ, ಎರಡಲ್ಲೂ ಕೂಡ ನೆಗೆಟಿವ್ ಮಾರ್ಕಿಂಗ್ ಇಲ್ಲ, ಅದೇ ಮೇನ್ ಅಡ್ವಾಂಟೇಜ್. ಸೊ ಈಸಿ ಎಕ್ಸಾಮ್ ಸ್ವಲ್ಪ ಇದು, ಯಾಕಂದ್ರೆ ನಿಮ್ಗೆ ಗೊತ್ತಿಲ್ಲ ಅಂದ್ರೂ ಕೂಡ ನೀವು ಆನ್ಸರ್ ಮಾಡ್ಬೋದು. ಬಟ್ ಅದೇ ನೀಟ್ JEE ಆದ್ರೆ ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ, ತಲೆ ಕೆಡ್ಸ್ಕೋಬೇಕಾಗುತ್ತೆ ಅಲ್ಲಿ. ಓಕೆನಾ ಸ್ಟೂಡೆಂಟ್ಸ್? ಇಂಗ್ಲಿಷ್ ಕನ್ನಡದಲ್ಲಿ ಇರುತ್ತೆ ಎಕ್ಸಾಮು, ಇಂಗ್ಲಿಷ್ ಮಾತ್ರ ಇದು. ಆಮೇಲೆ ಮಕ್ಕಳು ಸ್ಟೂಡೆಂಟ್ ನೋಡಿ, ಸಿಲೆಬಸ್. ಸೊ ನೀವು ಅನ್ಕೋಬಹುದು, ಸರ್ ಒಳ್ಳೆ ಕಾಲೇಜ್ ನಮ್ಗೆ ಸಿಗುತ್ತೆ, ಕರ್ನಾಟಕದಲ್ಲಿರೋ ಟಾಪ್ ಕಾಲೇಜ್ ಸಿಗ್ಬೋದು ನಮ್ಗೆ, ಪೆಸೆಟ್, RV ಕಾಲೇಜ್ ಎಲ್ಲ ಸಿಗ್ಬೋದು ನಮ್ಗೆ. ಸೊ ಇದು ಸಿಲೆಬಸ್ ತುಂಬಾ ಕಷ್ಟ ಇರ್ಬೇಕಲ್ಲ? ಇಲ್ಲ ಮಕ್ಕಳೇ, KCET ಕಾಮಿಡಿಗೆ ನಿಮ್ದು ಸಿಲೆಬಸ್ ಯೋರ್ ಫಸ್ಟ್ PU ಸೆಕೆಂಡ್ PUC ಸಿಲೆಬಸ್ ಮಾತ್ರ ಇರೋದು. ಅದರಲ್ಲಿ ಸೆಕೆಂಡ್ PUC ಹೈ ವೇಟೇಜ್ ಜಾಸ್ತಿ ಇದೆ, ಫಸ್ಟ್ PUC ತುಂಬಾ ಕಮ್ಮಿ ಇದೆ. ಹಂಗಂತ ಅಂದ್ಬಿಟ್ಟು ಫಸ್ಟ್ PUC ಇಗ್ನೋರ್ ಮಾಡಕ್ ಹೋಗ್ಬೇಡಿ. ಓಕೆನಾ ಸ್ಟೂಡೆಂಟ್ಸ್? ಐ ಟೆಲ್ ಯು ಸೊಲ್ಯೂಷನ್ ಟು ದಿಸ್ ವಿಡಿಯೋನ ಎಂಡ್ರೂ ನೋಡಿ. ಓಕೆನಾ ಸ್ಟೂಡೆಂಟ್? ಡಿಫಿಕಲ್ಟಿ ಮಾಡರೇಟ್ ಇರುತ್ತೆ ಇದು. ಕನ್ನಡ ಸ್ಟೂಡೆಂಟ್ಸ್ ಓನ್ಲಿ, ಆಲ್ ದ ಸ್ಟೂಡೆಂಟ್ಸ್. ರಿಕಗ್ನಿಷನ್ ಸ್ಟೂಡೆಂಟ್ಸ್ ಕೊಟ್ಟಿದ್ದೀನಿ ನಿಮ್ಗೆ ಇಲ್ಲಿ. ಐಡಿಯಲ್ ಫಾರ್ ಯಾರಿಗೆ ನೋಡೋ, ಕರ್ನಾಟಕ ಸ್ಟೂಡೆಂಟ್ಸ್ ಸೀಕಿಂಗ್ ಫಾರ್ ಅಫೋರ್ಡಬಲ್ ಕಾಲೇಜ್ ಸಿಗ್ಬೇಕಂತ ಆರಾಮಾಗಿ ಸಿಗುತ್ತೆ, ಕಮ್ಮಿ ಪ್ರೈಸ್ ಅಲ್ಲಿ ಒಳ್ಳೆ ಕಾಲೇಜ್ ಸಿಗೋದಕ್ಕೆ ಕರ್ನಾಟಕ ಮಕ್ಕಳಿಗೆ
ಇದು ಥ್ರೂ ಔಟ್ ಆಲ್ ಇಂಡಿಯಾ ಸ್ಟೂಡೆಂಟ್ಸ್, ಆಲ್ ಇಂಡಿಯಾ ಇದು ನಿಮ್ದು ಜನರಲ್ ಫೀಸ್ ಬರುತ್ತೆ. ಈ ತರ ಅಪ್ಲಿಕೇಶನ್ ಫೀಸ್ ಬರುತ್ತೆ. ಈಗ ಕಾಂಪಿಟೇಷನ್ ಹೆಂಗೆ ಮಕ್ಕಳೇ ಸ್ಟೂಡೆಂಟ್ಸ್, ನಿಜ ಹೇಳ್ಬೇಕಂದ್ರೆ ಎರಡರಲ್ಲೂ ಕೂಡ ಕಾಂಪಿಟೇಷನ್ ಕಮ್ಮಿ ಇರುತ್ತೆ. ಕಂಪೇರ್ ಟು ನೀಟ್ ಮತ್ತೆ ಜೆ ಕಂಪೇರ್ ಮಾಡಿದಾಗ ಕಾಂಪಿಟೇಷನ್ ಕಮ್ಮಿ ಇಲ್ಲಿ. ಬಟ್ ಅದೇ KCET ಕಾಂಪಿಟೇಷನ್ ಕಮ್ಮಿ ಇರುತ್ತೆ. ಎವ್ರಿ ಸಿಂಗಲ್ ಇಯರ್ ನಾನು ಇಂಜಿನಿಯರಿಂಗ್ ಕಾಲೇಜಸ್ ಮೇಲೆ ವಿಡಿಯೋ ಮಾಡ್ತೀನಿ. ನಿಮ್ಗೂ ಬೇಕಂದ್ರೆ ಹೇಳಿ, ಡು ಯು ವಾಂಟ್ ಟಾಪ್ 10 ಕಾಲೇಜಸ್ ಆಫ್ ಕರ್ನಾಟಕ ಇಂಜಿನಿಯರಿಂಗ್ ಕಾಲೇಜಸ್, ಇಲ್ಲ ಟಾಪ್ 10 ನರ್ಸಿಂಗ್ ಕಾಲೇಜಸ್ ಇನ್ ಕರ್ನಾಟಕ, ಟಾಪ್ 10 ಅಗ್ರಿಕಲ್ಚರ್, ಟಾಪ್ 10 ಏನದು ವೆಟನರಿ ಆಗಿರ್ಬೋದು, ಬೇಕಂದ್ರೆ ಹೇಳಿ ಮಾಡ್ಕೊಡ್ತೀನಿ. ಅದು ಕೂಡ ಹೋಗ್ತಾ ಹೋಗ್ತಾ ಯು ನೀಡ್ ಟು ಹ್ಯಾವ್ ಅನ್ ಐಡಿಯಾ. ನಿಮ್ಗೆ ಗೊತ್ತಿರಬೇಕು ನೀವು ಮುಂದೆ ಏನ್ ಮಾಡ್ಬೇಕು ಅಂತ. ಯಾಕಂದ್ರೆ 12th ಮುಗಿತಾ ಬಂತು, ಇನ್ನೇನು ಎಷ್ಟು ಫ್ರೀ ಆಗಿರ್ತೀರಾ ನೀವು, ಹೌದಲ್ಲ? ಸೊ ಜನರಲ್ ಆಗಿ ಇಲ್ಲಿ ಕಾಂಪಿಟೇಷನ್ ಕಮ್ಮಿ ಇರುತ್ತೆ, ಇಲ್ಲಿ ಕಾಂಪಿಟೇಷನ್ ಸ್ವಲ್ಪ ಜಾಸ್ತಿನೇ ಇರುತ್ತೆ, ಕಟ್ ಆಫ್ ಇರುತ್ತೆ ಅಲ್ಲಿ. ಸೊ ಇಫ್ ಯು ವಾಂಟ್ ಕಾಲೇಜ್ ಜೊತೆಗೆ ಕಟ್ ಆಫ್ ಬೇಕಂದ್ರೆ ಕಮೆಂಟ್ ಅಲ್ಲಿ ಹಾಕಿ ಸ್ಟೂಡೆಂಟ್ಸ್. ಸೊ ಮಾರಲ್ ದ ಸ್ಟೋರಿ ಇಸ್, ಪ್ಲೀಸ್ 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 KCET ಎಕ್ಸಾಮ್ ಮಾತ್ರ ಸುಮ್ಮನೆ ಬೇಕಾಬಿಟ್ಟಿ ಬರಿಬೇಡಿ. ಸ್ವಲ್ಪ ಕಷ್ಟಪಡಿ. ಒಂದು ತಿಂಗಳು ಕಷ್ಟಪಟ್ರೆ, ಒಂದೇ ಒಂದು ತಿಂಗಳು ಕಷ್ಟಪಟ್ರೆ ನೀವು ಲ್ಯಾಕ್ಸ್ ಗಟ್ಟಲೆ ಸೇವ್ ಮಾಡ್ಬೋದು. ಪೇರೆಂಟ್ಸ್ ಮನಿನ ಒಂದು ಒಳ್ಳೆ ಕಾಲೇಜ್ ಸಿಗ್ಬೋದು ನಿಮಗೆ ಈಸಿಯಾಗಿ, ಕಡಿಮೆ ಕಾಂಪಿಟೇಷನ್ ಇಂದ. ಸೊ ಒಂದೇ ತಿಂಗಳು ಕಷ್ಟಪಡಬೇಕು KCET ಎಕ್ಸಾಮ್ಗೋಸ್ಕರ, ಓಕೆನಾ? ಸೊ ಅದೇ ರೀಸನ್ಗೋ ಸ್ಟೂಡೆಂಟ್ಸ್ ವಿ ಹ್ಯಾವ್ ದ ಕಾಂತಾರ ಬ್ಯಾಚ್. ಸ್ಟೂಡೆಂಟ್ಸ್ ನಿಮ್ಗೆ ಆಗಲಿ ಮತ್ತೆ ಹೇಳಿದಿನ ನಿಮ್ಗೆ ಇದನ್ನ ಮತ್ತೆ ಹೇಳ್ತಾ ಇದ್ದೀನಿ ಸ್ಟೂಡೆಂಟ್, ನಿಮ್ಗಿದು ಇಲ್ಲ ನಾನು ಪ್ರೋಸ್ ಅಂಡ್ ಕಾನ್ಸ್ ಆಡ್ ಮಾಡಿದೀನಿ, ನೋಡ್ಕೊಂಬಿಡಿ ಬೇಕಾದ್ರೆ ಒಂದ್ಸತಿ. ಪ್ರೋಸ್ ಅಂಡ್ ಕಾನ್ಸ್ ಆಡ್ ಮಾಡಿದೀನಿ, ಇಲ್ಲೂ ಕೂಡ ಆಡ್ ಮಾಡಿದೀನಿ, ನೋಡ್ಕೊಳ್ಬೇಕಾರೆ ಸ್ಟೂಡೆಂಟ್ ನೀವು ಇದನ್ನ. ನಿಮ್ಗೆ ಆಗ್ಲೇ ಹೇಳಿದೀನಿ ಸ್ಟೂಡೆಂಟ್ಸ್, KCET ನಿಮ್ದು ಒಳ್ಳೆ ರ್ಯಾಂಕ್ ಬರ್ಬೇಕಂದ್ರೆ 50% ವೇಟೇಜ್ ನಿಮ್ ಸೆಕೆಂಡ್ PUC ಇರುತ್ತೆ. ಇದ್ ನಾವೇನು ಮಾಡಕ್ಕಾಗಲ್ಲ, ಆಗ್ಲೇ ಎಕ್ಸಾಮ್ ಬರಿತೀರಾ ನೀವು. ಈಗ ನಿಮ್ದು ಬಯಾಲಜಿ ಮಿಕ್ಕಿದೆ, ಮ್ಯಾಥ್ಸ್ ಮಿಕ್ಕಿದೆ, ಅದು ಚೆನ್ನಾಗಿ ಓದ್ರಿ, ಒಳ್ಳೇದಾಗುತ್ತೆ, ಒಳ್ಳೆ KCET ರ್ಯಾಂಕ್ ಬರ್ಬೋದು. ಸೆಕೆಂಡ್ ಥಿಂಗ್ ಇಸ್ ಗೋನ್ ಬಿ ಯೋರ್ KCET ಮಾರ್ಕ್ಸ್. ಸ್ಟೂಡೆಂಟ್ಸ್ ಮತ್ತೆ ಹೇಳ್ತೀನಿ ಕೇಳಿಸ್ಕೊಳ್ಳಿ, ತುಂಬಾ ಸ್ಟೂಡೆಂಟ್ಸ್ ಲಾಸ್ಟ್ ಇಯರ್ 98% ಬೋರ್ಡ್ ಎಕ್ಸಾಮ್ ಅಲ್ಲಿ ಬಂದ್ರು ಕೂಡ KCET ರ್ಯಾಂಕು 10,000 11,000 ಬಂದಿದೆ ಅವ್ರಿಗೆ. ಬೋರ್ಡ್ ಎಕ್ಸಾಮ್ ಅಲ್ಲಿ 95 ಬಂದಿದೆ ಅನ್ಕೊಳ್ಳಿ, 95 ಬಂದಿದೆ, ಬಟ್ KCET ರ್ಯಾಂಕು 20,000 ಬಂದಿದೆ. ಸ್ಟೂಡೆಂಟ್ಸ್ ಐ ಆಮ್ ನಾಟ್ ಮೇಕಿಂಗ್ ಇಟ್ ಅಪ್. ನಾನು ಯೂಟ್ಯೂಬ್ ಅಲ್ಲಿ ಈಗಲೂ ಕೂಡ ನನ್ನ ವಿಡಿಯೋ ಇದೆ, ನಂದು ಯೂಟ್ಯೂಬ್ ಅಲ್ಲಿ ಈಗಲೂ ಕೂಡ ವಿಡಿಯೋ ಇದೆ. ಐ ಆಮ್ ಡೂಯಿಂಗ್ ಲೈವ್ ರಿಸಲ್ಟ್ ಚೆಕಿಂಗ್. ನಾನು ಲೈವ್ ಆಗಿ ರಿಸಲ್ಟ್ ಚೆಕ್ ಮಾಡಿಸಿದ್ದೆ ಸ್ಟೂಡೆಂಟ್ಸ್ದು. ಅವಾಗ ಅವ್ರದ್ದು ಬೋರ್ಡ್ ಮಾರ್ಕ್ಸ್ ಇಲ್ಲಿತ್ತು, KCET ಮಾರ್ಕ್ಸ್ ಇತ್ತು, ರ್ಯಾಂಕ್ ತುಂಬಾ ಹೈ ಇತ್ತು. ಸೊ ಆ ಮಿಸ್ಟೇಕ್ ನೀವು ಮಾಡಕ್ ಹೋಗ್ಬೇಡಿ ಸ್ಟೂಡೆಂಟ್ಸ್, ಓಕೆ? ಸೊ ಅದೇ ರೀಸನ್ ಸ್ಟೂಡೆಂಟ್ಸ್ ವಿ ಹ್ಯಾವ್ ದ ಕಾಂತಾರ ಬ್ಯಾಚ್. ಈ ಕಾಂತಾರ ಬ್ಯಾಚ್ ಅಲ್ಲಿ ನಾವ್ ಏನ್ ಮಾಡ್ತೀವಿ ಹೇಳಿದೀವಿ ಅಲ್ಲಿ ನಿಮ್ಗೆ 30 days ಅಲ್ಲಿ ಫಸ್ಟ್ PU ಸೆಕೆಂಡ್ PUC ಸಿಲೆಬಸ್ ಫುಲ್ ಮುಗಿಸ್ತೀವಿ, ಓಕೆನಾ? ನಾವು ಫುಲ್ ಬೇಸಿಕ್ ಇಂದ ಹೋಗಲ್ಲ. ಫಸ್ಟ್ PUC ಟಾಪಿಕ್ಸ್ ನಮ್ಗೆ ಗೊತ್ತು. ಫಾರ್ ಎಕ್ಸಾಂಪಲ್ ನಿಮ್ದು ಸೆಲ್ ತುಂಬಾ ಇಂಪಾರ್ಟೆಂಟ್ ಬಯಾಲಜಿಯಲ್ಲಿ, ಅದ್ ಬಿಟ್ರೆ ನಿಮ್ದು ಪ್ಲಾಂಟ್ ಫಿಸಿಯಾಲಜಿ ತುಂಬಾ ಇಂಪಾರ್ಟೆಂಟ್. ಸೊ ಅದ್ರ ಮೇಲೆ ಫೋಕಸ್ ಮಾಡ್ತೀವಿ ನಾವು ಆಬ್ವಿಯಸ್ಲಿ. ಸೊ ಫಸ್ಟ್ PU ಸೆಕೆಂಡ್ PUC ಮುಗಿಸ್ತೀವಿ 30 days ಅಲ್ಲಿ ಕ್ರಾಶ್ ಕೋರ್ಸ್. ಈ ಕ್ರಾಶ್ ಕೋರ್ಸ್ ಅಲ್ಲಿ ನಿಮ್ಗೆ 10 ಟೆಸ್ಟ್ ಸಿಗುತ್ತೆ. ನಿಮ್ಗೆ ನೀವು ಟೆಸ್ಟ್ ಬರೀಬಹುದು, 10 ಟೆಸ್ಟ್ ಬರ್ದಿ KCET ಫೀಲ್ ತಗೋಬಹುದು ನೀವು. ಅದಾದ್ಮೇಲೆ ಚಾಪ್ಟರ್ ವೈಸ್ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಮಾಡಿಸ್ತೀವಿ ನಾವು ನಿಮ್ಗೆ, ಎವ್ರಿ ಸಿಂಗಲ್ ಚಾಪ್ಟರ್ದು. ನಿಮ್ಗೆ ಹೋಮ್ವರ್ಕ್ ಕೂಡ ಕೊಡ್ತೀವಿ, ಆ ಎಲ್ಲಾ ನೋಟ್ಸ್ ನಿಮ್ಗೆ ಸಿಗುತ್ತೆ. ಪ್ರಾಪರ್ ಪಿನ್ ಟು ಪಿನ್ ಮಟೀರಿಯಲ್ ಸಿಗುತ್ತೆ ನಿಮ್ಗೆ, ಚಾಪ್ಟರ್ ವೈಸ್ ನೋಟ್ಸ್ ಸಿಗುತ್ತೆ. ಸೊ ಇದಕ್ಕಿಂತ ನಿಮ್ಗೆ ಏನು ಬೇಕಾಗಿಲ್ಲ ಸ್ಟೂಡೆಂಟ್, ನಿಜ ಅಂತೀನಿ. ಇಫ್ ಯು ವಾಂಟ್ ಟು ಗೆಟ್ ಅ ಗುಡ್ ರ್ಯಾಂಕ್ ಇನ್ KCET ಎಕ್ಸಾಮ್, ದಿಸ್ ಇಸ್ ಒನ್ ಆಫ್ ದ ಮೆಥಡ್ಸ್ ಆರ್ ಒನ್ ಆಫ್ ದ ವೇಸ್, ಓಕೆನಾ? ಸೊ ಕಾಂತಾರ ಬ್ಯಾಚ್ ಸ್ಟೂಡೆಂಟ್ಸ್, ನೀವು ಅಕಸ್ಮಾತ್ ಕಾಂತಾರ ಬ್ಯಾಚ್ ಜಾಯಿನ್ ಆಗ್ಬೇಕಂದ್ರೆ ನೀವು ಅನ್ಕೋತೀರಾ ಸರ್ ಪ್ರೈಸ್ ಜಾಸ್ತಿ ಇರುತ್ತಿಲ್ಲ ಸ್ಟೂಡೆಂಟ್ಸ್. ಬ್ಯಾಚ್ ಪ್ರೈಸ್ ಇರೋದು 999. ಮುಂಚೆ ಜಾಸ್ತಿ ಇತ್ತು, ನಾನು ಕಮ್ಮಿ ಮಾಡ್ಸಿದೀನಿ ಹೇಳ್ಬಿಟ್ಟು ತುಂಬಾ ಜನ ಕೇಳಿ ಕಮ್ಮಿ ಮಾಡ್ಸಿದೀನಿ. ನಾನು ಹೇಳೋದಂದ್ರೆ ಸ್ಟೂಡೆಂಟ್ಸ್, ಗೋ ಫಾರ್ ದಿಸ್ ಕಾಂಬೋ ಬೆಟರ್. ರಾಂಗ್ ಅಲ್ಲ, ಗೋ ಫಾರ್ ದಿಸ್ ಕಾಂಬೋ ಬೆಟರ್. ಯಾಕಂದ್ರೆ ಈ ಕಾಂಬೋದಲ್ಲಿ ನಿಮ್ಗೆ ಬ್ಯಾಚ್ ಸಿಗತ್ತೆ, ಆ ಜೊತೆಗೆ ನಿಮ್ಗೆ ಬರೀ 399 rupees, 400 ರೂಪಾಯಿಗೆ ನಿಮ್ಗೆ ಈ ತರ ಒಂದು ಬುಕ್ ಸಿಗತ್ತೆ. ನಿಮ್ಗೆ ಈ ತರ ಬುಕ್ ಸಿಗತ್ತೆ, KCET PYQ ಬುಕ್ ಮಕ್ಕಳೇ. ಇದು KCET ಅಲ್ಲಿ ನಿಮ್ಗೆ ಲಾಸ್ಟ್ 20 years ಏನೇನ್ ಕ್ವಶನ್ ಬಂದಿತ್ತು ಚಾಪ್ಟರ್ ವೈಸ್ ನಿಮ್ಗೆ ಸಿಗುತ್ತೆ ಇಲ್ಲಿ ಸ್ಟೂಡೆಂಟ್ಸ್. ಅಗೇನ್ ಇಲ್ಲಿ ಬಯಾಲಜಿ ಇಲ್ಲ, ಇಲ್ಲಿ ಬರೀ ನಿಮ್ಗೆ ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥ್ಸ್ ಮಾತ್ರ ಇರೋದ್ರಿ, ಬಯಾಲಜಿ ಇಲ್ಲ. ನಾನು ಮೋಸ ಮಾಡಕ್ಕೆ ಇಷ್ಟಪಡಲ್ಲ, ಸೊ ಆಗ್ಲಿ ಹೇಳ್ತಾ ಈ ಮುಂಚೆನೆ ನಿಮ್ಗೆ. ಆಮೇಲೆ ಅಂತೀರ ಸರ್ ನಾನು ಬುಕ್ ತಗೊಂಡ್ಬಿಟ್ಟೆ, ಬಯಾಲಜಿ ಇರಲಿಲ್ಲ ಅದರಲ್ಲಿ. ಫ್ರೆಂಡ್ ಇರಲ್ಲ ಬಯಾಲಜಿ ಇದರಲ್ಲಿ, ನನಗೂ ಬೇಜಾರಾಗುತ್ತೆ ಆಬ್ವಿಯಸ್ಲಿ. ಬಟ್ ಡೋಂಟ್ ವರಿ, ಬಯಾಲಜಿ ನಾನು ಇರ್ತೀನಿ. ಬಯಾಲಜಿ ನಾನು ನಿಮ್ಗೆ ಚಾಪ್ಟರ್ ವೈಸ್ PYQ ನಾನೇ ಕೊಡ್ತೀನಿ ನಿಮ್ಗೆ, ಓಕೆನಾ? ಸೊ ದಟ್ ಇಸ್ ದ ಎಂಟೈರ್ PYQ ಬುಕ್ ಸ್ಟೂಡೆಂಟ್ಸ್. ಗೋ ಫಾರ್ ದಿಸ್. ಐ ಆಮ್ ಟೆಲ್ಲಿಂಗ್ ಯು, ನಿಮ್ಗೆ ಕಂಪ್ಲೀಟ್ ಡೌಟ್ ಸಾಲ್ವಿಂಗ್ ಮಾಡ್ತೀನಿ ನಾನು, ಕ್ವಶನ್ ಸಾಲ್ವ್ ಮಾಡ್ತೀನಿ, KCET ಕ್ವಶನ್ಸ್ ಮಾಡ್ತೀನಿ, ಟ್ರಿಕ್ಸ್ ಅಂಡ್ ಟಿಪ್ಸ್ ಹೇಳ್ಕೊಡ್ತೀವಿ ಫಾರ್ ಫಿಸಿಕ್ಸ್ ಮತ್ತೆ ಮ್ಯಾಥ್ಸ್ ಮತ್ತೆ ಕೆಮಿಸ್ಟ್ರಿಯಲ್ಲಿ, ಓಕೆನಾ? ಸೊ ಆಲ್ ದ ಬೆಸ್ಟ್ ಸ್ಟೂಡೆಂಟ್ಸ್. ಒಂದು ಕಮೆಂಟ್ ಹಾಕೋದು ಮರಿಬೇಡಿ ಎಲ್ಲರೂ ಕೂಡ. ನೀವು KCET ಮಾತ್ರ ರಿಜಿಸ್ಟ್ರೇಷನ್ ಮಾಡಿದ್ದೀರಾ, ಇಲ್ಲ ಕಾಮಿಡಿಗೆ ರಿಜಿಸ್ಟ್ರೇಷನ್ ಮಾಡಿದ್ದೀರಾ, ಇಲ್ಲ ಎರಡಕ್ಕೂ ಮಾಡಿದ್ದೀರಾ ರಿಜಿಸ್ಟ್ರೇಷನ್, ಕಮೆಂಟ್ ಹಾಕೋದು ಮರಿಬೇಡಿ. ಸರ್ ಮೈ KCET ಅಪ್ಲಿಕೇಶನ್ ಇಸ್ ಡನ್ ಅಂತ ಕಮೆಂಟ್ ಹಾಕಿ ಮರಿಬೇಡಿ ಸ್ಟೂಡೆಂಟ್ಸ್. ಥ್ಯಾಂಕ್ ಯು ಸೊ ಮಚ್. ಬೈ ಬೈ ಆಲ್ ಆಫ್ ಯು, ಟೇಕ್ ಕೇರ್. ನಾನೇನು ಸಿಗ್ತೀನಿ ನೆಕ್ಸ್ಟ್ ಕ್ಲಾಸಲ್ಲಿ.